ಹಾಯ್ ಅಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲಿ ನನ್ನ ಕನಸು ನನ್ಸಾಯ್ತು ಅಂತ ಹೇಳಬೇಕಾ, ಸಿನಿಮಾ ರಿವ್ಯೂ ಮಾಡಬೇಕಾ, ನಾನು ಸಿನಿಮಾದ ಯಾವ ಪಾರ್ಟ್ ಹೇಳಬೇಕು, ಏನು ಮಾತಾಡಬೇಕು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಹಂಗಂತ ಹೇಳಿ ನಾನು ಏನೇನೋ ಮಾತಾಡೋಕ್ಕೆ ಹೋಗಲ್ಲ. ಖಂಡಿತವಾಗ್ಲೂ ಸಿನಿಮಾ ಬಗ್ಗೆ ಮಾತಾಡಲೇಬೇಕು. ಏನಿದು ಏನು ವಿಚಾರ, ನನಗೇನು ಅನ್ನಿಸ್ತು, ಆನೆಸ್ಟಾಗಿ ಕಾಂತಾರ ಚಾಪ್ಟರ್ 1 ಬಗ್ಗೆ ನಾನು ಮಾತಾಡಲೇಬೇಕು ಇವತ್ತು ನಾನು. ಯಾಕಂದರೆ ನನ್ನಷ್ಟು ಈ ಸಿನಿಮಾ ಕಾದೋರು ಯಾರಿಲ್ಲ ಅಂದ್ಕೊಳ್ತೀನಿ. ತುಂಬ ಜನ ಕಾಮೆಂಟ್ ಆಗ್ತಾಯಿದ್ರು, ಏನು ಗುರು ನೀನು ಬರೀ ಕಾಂತಾರ ಕಂಟೆಂಟ್ಗಳನ್ನೇ ಮಾಡ್ತಾ ಇದೆಯಾ, ಬೇರೆ ಸಿನಿಮಾ ಅಪ್ಡೇಟ್ ಕೊಡು ಅಂತ ಕೆಲವೊಬ್ರು ಕೇಳಿದ್ದಾರೆ. ಆ್ಯಂಡ್ ವ್ಯೂಸ್ಗೋಸ್ಕರ ಮಾಡ್ತೀಯ ಅಂದ್ಕೊಂಡಿರ್ಬೋದು. ಬಟ್ ನಾನು ಈ ಸಿನಿಮಾಗೆ ವೇಟ್ ಮಾಡಿರೋದು ನನ್ನ ಪರ್ಸ್ನಲಿ ಗೊತ್ತು. ಯಾರು ಏನು ಅಂದ್ಕೊಂಡ್ರು ನಾನು ಖಂಡಿತವಾಗ್ಲೂ ತಲೆ ಕೆಡಿಸ್ಕೊಳ್ಳೋಲ್ಲ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಶುರು ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಈಗ ಟೈಮ್ ಆ್ಯಕ್ಚುಲಿ ಬಂದ್ಬಿಟ್ಟು ರಾತ್ರಿ 1 ಗಂಟೆ 11 ನಿಮಿಷಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಸುಳ್ಳು ಹೇಳ್ತೀನಿ ಅಂತ ಅಂದರೆ ಅಟ್ಮಾಸ್ಫಿಯರ್ ಎಷ್ಟು ಶಾಂತವಾಗಿದೆ ಅಂದರೆ ನನ್ನ ರೆಗ್ಯುಲರ್ ವಿಡಿಯೋಗೂ ಈ ವಿಡಿಯೋಗೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ತುಂಬಾ ಪ್ರಶಾಂತವಾಗಿದೆ. ಸೊ ನನಗೆ ಒಂದು ಪ್ರೀಮಿಯರ್ ಶೋ ಆಗ್ತಿದ್ದಂಗೆ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಪಬ್ಲಿಕ್ ರಿಯಾಕ್ಷನ್ಗಿಂತ ಈ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕು ಅನ್ನೋದು ನನಗೆ ಫಸ್ಟು ಥಿಯೇಟ್ರಿಂದ ಹೊರ ಬಂದ ತಕ್ಷಣ ನನಗೆ ಅನ್ನಿಸ್ತು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸಿನಿಮಾ ಕಾಂತಾರ ಚಾಪ್ಟರ್ 1 ಏನಿದೆ, ಏನೇನೋ ಬಂತು ಸಿನಿಮಾ ರಿಲೀಸ್ಗೂ ಮುಂಚೆ, ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಸುಮ್ಮನೆ ಹೈಪ್ ಮಾಡ್ತಾ ಇದ್ದಾರೆ. 1000 ನೆಗೆಟಿವ್ ಮಾತಾಡಿದ್ರು. ಆ ನೆಗೆಟಿವ್ ಕಮೆಂಟ್ ಮಾಡಿದವ್ರಿಗೆ, ಸಿನಿಮಾ ಬಗ್ಗೆ ನೆಗೆಟಿವ್ ಕ್ರಿಯೇಟ್ ಮಾಡಿದವ್ರಿಗೆ ಹೇಳೋದಂದೆ, ಫಸ್ಟು ಹೋಗಿ ನೀವು ಸಿನಿಮಾ ನೋಡ್ಕೊಂಬನ್ನಿ, ಆಮೇಲೆ ಬಂದು ಈಗ ಕಮೆಂಟ್ ಮಾಡಿ, ನಿಮ್ಮ ಒರಿಜಿನಾಲಿಟಿ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಮೇಲೂ ಯಾರಾದರೂ ಈ ಒಂದು ಕಾಮೆಂಟಲ್ಲಿ ಸಿನಿಮಾ ಆಗಿದೆ ಹೀಗಿದೆ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಸಿನಿಮಾ ನೋಡದೆ ಕಮೆಂಟ್ ಮಾಡ್ತಾ ಇದ್ದಾರೆ. ಹೇಟ್ ಮಾಡಬೇಕು ಅಂತಲೇ ಮಾಡ್ತಾಯಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಯಾಕೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಸೊ ಆ ರೀತಿಯಾದಂಥ ಕೆಲವೊಂದು ಇಂಪ್ರೆಷನ್ಗಳನ್ನು ಈ ಸಿನಿಮಾ ಮೇಲೆ ಕೊಟ್ಟಿದ್ದರು. ಸೊ ಇದ್ರ ಬಗ್ಗೆ ಭಾಳ ಮಾತಾಡೋದು ಬೇಡ. ಸೊ ಸಿನಿಮಾ ಬಗ್ಗೆ ಬಂದುಬಿಡ್ತೀನಿ. ಸೊ ಸಿನಿಮಾ ಬಗ್ಗೆ ಹೇಳೋದಾಯಿತು ಅಂತಂದರೆ, ನಿಜವಾಗ್ಲೂ ನಾನಿವತ್ತು ಅಬ್ಸರ್ವ್ ಮಾಡ್ಬೋದು, ನಾನು ನನ್ನ ಸ್ಟುಡಿಯೋದಲ್ಲಿ ನಾನು ಚೇರ್ ಕೂಡ ಹಾಕ್ಕೊಂಡಿಲ್ಲ. ರೆಸ್ಪೆಕ್ಟ್ ಫಾರ್ ಕಾಂತಾರ ಚಾಪ್ಟರ್ 1 ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸರ್ ಋಷಭ್ ಸರ್ಗೆ ನಾನು ನಿಜವಾಗ್ಲೂ ಇಲ್ಲಿಂದನೇ ನಾನು ಕೈ ಮುಗಿತಾ ಇದ್ದೀನಿ. ಯಾಕಂದರೆ ಅದ್ಭುತವಾದಂಥ ಕಲೆ ರಿಷಬ್ ಸರ್. ಖಂಡಿತವಾಗ್ಲೂ ನನಗಂತರೂ ನಿಜವಾಗ್ಲೂ ಹೇಳಬೇಕು ಅಂದರೆ, ನಿಮ್ಮ ಒಂದು ಕ್ಯಾರೆಕ್ಟರು ಕಾಂತಾರದಲ್ಲಿ ನೋಡೋದಕ್ಕಿಂತ ಕಾಂತಾರ ಚಾಪ್ಟರ್ 1 ಏನಿದೆ ಅಮೇಝಿಂಗು. ಯಾಕಂದರೆ ನಾವು ಕಾಂತಾರದಲ್ಲಿ ಏನು ನಾವು ಕ್ಲೈಮ್ಯಾಕ್ಸಲ್ಲಿ ನೋಡ್ತೀವಿ, ಸೊ ಅದು ಬರೀ ಒಂದು ಜಸ್ಟ್ ಟ್ರೈಲರ್ ಥರ. ಕಾಂತಾರ ಚಾಪ್ಟರ್ 1 ಎಲ್ಲ ಒಂದು ವಿಶಿಷ್ಟವಾದ ಒಂದು ಪಾತ್ರದಲ್ಲಿ ನೋಡಿದಾಗ ನಿಮ್ಮನ್ನು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ನಾನು ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ಮಾತಾಡ್ತೀನಿ. ಅಷ್ಟೇ, ನಾನು ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಲ್ಲೋ ಗೊತ್ತಿಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತ. ಬಟ್ ನಾನು ಹೇಳೋದಿಷ್ಟೇ, ರುಕ್ಮಿಣಿ ವಸಂತ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫು. ಅವರಂತರೂ ಬ್ರಿಲಿಯಂಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಮೇಝಿಂಗು. ಫಸ್ಟ್ ಹಾಫು ಮತ್ತು ಸೆಕೆಂಡ್ ಹಾಫಲ್ಲಿ ಏನಿದೆ ಅಮೇಝಿಂಗು. ಸಿನಿಮಾ 3 ಅವರ್ ಇದೆ ಅಂತಂದು ಖಂಡಿತವಾಗ್ಲೂ ಗೊತ್ತಾಗಲ್ಲ. ಸೊ ಅಷ್ಟರ ಮಟ್ಟಿಗೆ ಸಿನಿಮಾನ ತೆರೆ ಮೇಲೆ ತಂದಿದ್ದಾರೆ. ಅನ್ಕೋಬೋದು ಎಷ್ಟೋ ಜನ, ಏನು ಗುರು ಇಷ್ಟು ವರ್ಷ ಮಾಡಿದ್ರು ವೇಟ್ ಮಾಡಿದ್ರು ಅಂತ. ಬಟ್ ರಿಯಲಿ ಅವ್ರ ಎಫರ್ಟು ಪ್ರತಿಯೊಂದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಅವ್ರು ಇಷ್ಟು ದಿನ ಪಟ್ಟಿರುವಂಥ ಶ್ರಮ ಏನಿದೆ ಒಂದೊಂದು ಇಂಚು ನಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಒಂದು ಸಿನಿಮಾ ಮೂಡ್ ಬಂದಿದೆ. ನಿಜವಾಗ್ಲೂ ನನಗೆ ಇವತ್ತು ಏನಾದರೂ ಪ್ರೀಮಿಯರ್ ಶೋ ಸಿಗಲಿಲ್ಲ ಅಂದರೆ ನಿಜವಾಗ್ಲೂ ನಾನಂತೂ 100% ಡಿಸಪಾಯಿಂಟ್ ಆಗ್ತಿದ್ದೆ. ಪ್ರೀಮಿಯರ್ ಶೋನ ಆದಷ್ಟು ಬೇಗ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಪ್ರೀಮಿಯರ್ ಶೋನ ನೋಡಿದ್ದಾರೆ. ಆ್ಯಂಡ್ ತುಂಬ ಜನ ಪ್ರೀಮಿಯರ್ ಶೋ ಟಿಕೆಟ್ ಸಿಗದೇನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ನಾಳೆ ಎಲ್ಲರೂ ಸಿನಿಮಾ ನೋಡೋಕೆ ಹೋಗೋರು ಕೂಡ ಇದ್ದಾರೆ. ಅವ್ರಿಗೆ ಹೇಳೋದಲ್ಲ ಇಷ್ಟೇ, ಕಂಪ್ಲೀಟಾಗಿ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಈ ಸಿನಿಮಾನ. ನಾನು ಈ ಸಿನಿಮಾ ಬಗ್ಗೆ ರಿವ್ಯೂ ಮಾಡುವಂಥದ್ದು ಹಂಗಿದೆ ಹಿಂಗಿದೆ ಅನ್ನೋಕ್ಕಿಂತ ಕಂಪ್ಲೀಟ್ಲಿ ಎಲ್ಲ ಒಂದು ಕ್ಯಾರೆಕ್ಟರ್ಗಳು, ಎಲ್ಲ ಒಂದು ಸಿನಿಮಾದ ಒಂದು ಅದನ್ನು ನಾನು ಹೇಳೋಕ್ಕೂ ಆಗ್ತಾಯಿಲ್ಲ. ನಾನು ಏನು ಮಾತಾಡ್ತೀನಿ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಾಗಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ನು, ಅಷ್ಟರ ಮಟ್ಟಿಗೆ ಒಂದು ಸಿನಿಮಾದ ಒಂದು ಅದ್ಭುತವಾದಂಥ ಒಂದು ಡೈರೆಕ್ಷನ್ನು. ರಿಷಬ್ ಸರ್ಗೆ ಒನ್ ಸೆಕೆಂಡ್ ಇಲ್ಲಿಂದ ನಿಜವಾಗ್ಲೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಸರ್ ನಿಜವಾಗ್ಲೂ ಸರ್ ಹ್ಯಾಟ್ಸ್ ಆಫ್ ಯು ಸರ್. ಅಮೇಝಿಂಗ್ ಸರ್, ಅಮೇಝಿಂಗ್. ಆಮೇಲೆ ಇನ್ನೊಂದೇನು ಅಂತಂದರೆ, ಚಾಪ್ಟರ್ 2 ಕೂಡ ಬರ್ತಾ ಇದೆ ಅನ್ನೋವಂಥದ್ದು. ಲಾಸ್ಟಲ್ಲಿ ಒಂದು ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ. ಅದನ್ನು ನೋಡಿದ್ಮೇಲೆ ಅಂತೂ ನನಗಂತೂ ಇನ್ನೂ ಅದು ಹೆಂಗಾಗುತ್ತೆ ಅಂದರೆ ಅಮೇಝಿಂಗ್. ಅದು ಹೇಳೋಕ್ಕಾಗಲ್ಲ. ಸಿನಿಮಾ ಆ ರೀತಿ ಅದ್ಭುತವಾಗಿದೆ. ಚಿಕ್ಕದಾಗಿ ಸಿನಿಮಾ ಬಗ್ಗೆ ಹೇಳಪ್ಪ ಅಂತ ನೀವೆಲ್ಲ ಕೇಳೋದಾಯಿತು ಅಂತಂದರೆ, ಸೊ ಕಾಡಿನಲ್ಲಿರುವಂಥ ಋಷಭ್ ಅವರು ಇದು ಕದಂಬರ ಒಂದು ಪ್ರಾಂತ್ಯ, ಅಂದರೆ ಕದಂಬರ ಒಂದು ಕಾಲಘಟ್ಟದಲ್ಲಿ ನಡೆದಂಥ ಘಟನೆ. ಸೊ ಕಾಡಿನಲ್ಲಿದ್ದಂಥ ಜನ ನಾಡಿಗೆ ಬಂದು ಸೊ ವ್ಯಾಪಾರ ಮಾಡುವಂಥ ಒಂದು ಘಟನೆ ಆಗುತ್ತೆ. ಸೊ ವ್ಯಾಪಾರದ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನು ಅನ್ನುವಂಥದ್ದು ಸಿನಿಮಾನ ನೀವು ಥಿಯೇಟ್ರಿಗೆ ಹೋಗಿ ನೋಡಿ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಆ್ಯಂಡ್ ಇತ್ತೀಚೆಗೆ ಯಾವುದೋ ಒಂದು ಪೋಸ್ಟ್ ಹಾಕಿದ್ರು, ಸಿನಿಮಾ ನೋಡಬೇಕಾದ್ರೆ ನೀವು ಏನಾದರೂ ಕುಡಿದು ಹೋಗಬಾರ್ದು,
ನಾನ್ ವೆಜ್ ತಿನ್ನಬಾರ್ದು ಹಾಗೆ ಹೀಗೆ ಅಂತಲ್ಲ. ಬಟ್ ನನಗೇನಂತಂದರೆ ಅದು ಅಫಿಷಿಯಲ್ ಆಗಿ ಅಲ್ಲ ಅಂತ ರಿಷಬ್ ಸರ್ ಕೂಡ ಹೇಳಿದ್ದಾರೆ. ತಿನ್ನೋದಾಗಿರ್ಬೋದು, ಅವರ ಒಂದು ಹ್ಯಾಬಿಟ್ಸ್ ಆಗಿರ್ಬೋದು ಪರ್ಸ್ನಲ್ ಅಂತ. ಬಟ್ ನಾನೊಂದು ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಇದೇನಾದರೂ ಸಿನಿಮಾಗೆ ಹೋಗ್ತಾ ಇದ್ದಾರೆ ಅಂತ ಯಾವುದೇ ಥರದ ಹ್ಯಾಬಿಟ್ಸ್ ಮಾಡ್ಕೊಂಡು ಹೋಗಬೇಡಿ. ಸೊ ಅದು ಅವರು ಒಳ್ಳೇದಕ್ಕೆ ಹಾಕಿದ್ರು, ಅವ್ರು ಏನು ಅದನ್ನು ರೂಮರ್ಸಿಗೆ ಮಾಡಿದ್ರು ಅಥವಾ ಒಂದು ಹೈಲೈಟ್ ಆಗಲಿ ಅಂತ ಮಾಡಿದ್ರೆ ಗೊತ್ತಿಲ್ಲ. ಸೊ ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಇದಕ್ಕೆ ನಿಮಗೆ ಬಿಟ್ಟಿದ್ದು. ಅದಾದಮೇಲೆ ಯಾವುದೇ ಥರದ್ದು ನಿಮ್ಮ ಹ್ಯಾಬಿಟ್ಸ್ಗಳನ್ನು ಮಾಡದೆ ಈ ಸಿನಿಮಾಗೆ ಹೋಗಿ. ಭಕ್ತಿ ಪ್ರಧಾನವಾದಂಥ ಸಿನಿಮಾ ಅಂತ ಹೇಳ್ಬೋದು, ಇಡೀ ಫ್ಯಾಮಿಲಿ ಸಹಿತ ಕೂತ್ಕೊಂಡು ನೋಡುವಂಥ ಸಿನಿಮಾ. ಬಟ್ ಇವತ್ತು ನನ್ನ ರಿವ್ಯೂಸ್ ನಿಮಗೆ ಬೇಜಾರಾಗ್ತಿದೆಯೋ, ಇವನಪ್ಪ ವಿಚಿತ್ರವಾಗಿ ಮಾತಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆಯೋ ಗೊತ್ತಿಲ್ಲ. ಬಟ್ ನನಗೂ ಗೊತ್ತಾಗ್ತಲ್ಲ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ನೋಡಿ ಸಿನಿಮಾನ, ಅದ್ಭುತವಾಗಿ ಮೂಡಿ ಬಂದಿದೆ. ಚಾಪ್ಟರ್ 1 ನಾನು 2 ಸಲ ಸಿನಿಮಾ ನೋಡಿದೆ ಇವತ್ತು. ನೀವು ನಂಬಲ್ಲ ಹೇಳಿದ್ರೆ 2 ಸಲ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ನಾನು. ಅದ್ಭುತವಾದಂಥ ಸಿನಿಮಾ. ನಾನು ಪ್ರೀಮಿಯರ್ನೇ 2 ಸಲ ನೋಡಿದ್ದೀನಿ ಇವತ್ತು. ಸೊ ಈ ಒಂದು ಸಿನಿಮಾ ನಿಜವಾಗ್ಲೂ ಕಾಂತಾರ ಸ್ಟಾರ್ಟಿಂಗಲ್ಲಿ ಬಂತಲ್ಲ, ಅದಕ್ಕಿಂತ ಒಂದು ಪಟ್ಟು ಹೆಚ್ಚು, ಇನ್ನೂ ಒಂದು ಹೆಚ್ಚು ಅನ್ನೋಕ್ಕಿಂತ ಇನ್ನು ಹೆಚ್ಚಾಗಿಯೇ ಒಂದು ಹೆಸರು ಮಾಡುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇದಾಗಿತ್ತು ನನ್ನ ರಿವ್ಯೂ. ಐ ಥಿಂಕ್ ಇದು ನನ್ನ ಒಂದು ಆಲ್ಮೋಸ್ಟ್ ನನ್ನ ರಿವ್ಯೂ ಸೆಕ್ಷನ್ನಲ್ಲೇ, ನನ್ನ ಒಂದು ರಿವ್ಯೂ ಒಂದು ಕೆರಿಯರಲ್ಲೇ ಇದು ಅತಿ ದೊಡ್ಡ ಒಂದು ಲೆಂತ್ ಇರುವಂಥ ಆಗುತ್ತೇನೋ ಗೊತ್ತಿಲ್ಲ. ಬಟ್ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ನೀವು ಕಾಂತಾರದಲ್ಲಿ ಕೆಲವೊಂದು ಸಾಂಗ್ಸ್ಗಳನ್ನು ಏನು ಕೇಳಿದಾರೆ ಅದು ಇಲ್ಲೂ ಕೂಡ ನೀವು ಆ ಸಾಂಗ್ಸ್ಗಳನ್ನು ನೋಡ್ಬೋದು, ಕೇಳ್ಬೋದು. ಸೊ ಒಂದು ಅದ್ಭುತವಾದಂಥ ಒಂದು ಸಂಗೀತ, ಒಂದು ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಕಾಂತಾರ ಚಾಪ್ಟರ್ 1 ಹೋಗಿ ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ಸೊ ಇದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ನನಗೆ ಐ ಥಿಂಕ್ ಎಲ್ಲರೂ ಕೂಡ ಹೋಗಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ರಿವ್ಯೂ ಏನಾದರೂ ಸ್ವಲ್ಪ ಓವರಾಗಿ ಅನ್ನಿಸ್ತು, ತುಂಬ ಒಂದು ಏನೋ ಓವರಾಗಿ ಮಾತಾಡಿದೆ ಗುರು ಅಂತ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ರಿಗೂ. ಸಿನಿಮಾ ನೋಡ್ಕೊಂಬಂದು ಆಮೇಲೆ ನಾನು ರಿವ್ಯೂ ನೋಡಿ ದಯವಿಟ್ಟು ಕಾಮೆಂಟ್ ಮಾಡಿ ಮರಿಬೇಡಿ ಯಾರು. ಸೊ ಎಲ್ಲರೆಲ್ಲ ಸಿನಿಮಾ ನೋಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ. ಸಿನಿಮಾ ನೋಡಿ, ರಿವ್ಯೂ ಯಾರ್ದು ಕೇಳೋಕ್ಕೆ ಹೋಗಬೇಡಿ. ಸಿನಿಮಾ ನೋಡಿ, 100% ಎಂಜಾಯ್ ಮಾಡ್ತೀರಾ. 100% ಸಿನಿಮಾ ಪೈಸಾ ವಸೂಲ್ ಅಂತ ಹೇಳ್ಬೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಸೊ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.